Dear students, today I tell about tense. Tense means time. ಕನ್ನಡದಲ್ಲಿ ಕಾಲಗಳು. ಕಾಲಗಳಲ್ಲಿ ಮೂರು ಪ್ರಕಾರ: ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ. ಆದರೆ ನಾವು ಇಂಗ್ಲಿಷ್ ನೋಡೋಣ. ಟೆನ್ಸ್. ಟೆನ್ಸ್ ಮೀನ್ಸ್ ಟೈಮ್. ಟೆನ್ಸ್ ಒಳಗೆ ಮೂರು ಪ್ರಕಾರ ಯಾವ್ಯಾವಪ್ಪ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ 4 ಸಬ್ ಟೆನ್ಸಸ್ ಬರ್ತಾವ. ಫ್ಯೂಚರ್ ಟೆನ್ಸ್ ಒಳಗೆ 4 ಸಬ್ ಟೆನ್ಸಸ್. ಆಮೇಲೆ ಪಾಸ್ಟ್ ಟೆನ್ಸ್ ಒಳಗೆ 4 ಸಬ್ ಟೆನ್ಸಸ್ ಬರ್ತಾವ. ನಾವು ಏನು ಮಾಡೋಣ ಇವಾಗ? ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ವರ್ತಮಾನ ಕಾಲ ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇದ್ರೊಳಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸರ್, ವಾಟ್ ಈಸ್ ಸಬ್ಜೆಕ್ಟ್, ವಾಟ್ ಈಸ್ ವರ್ಬ್, ವಾಟ್ ಈಸ್ ಆಬ್ಜೆಕ್ಟ್? ಸಬ್ಜೆಕ್ಟ್ ಒಳಗ ಏನಿರ್ತೈತಿ? ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು? ಈಗ ನಾವು ಕನ್ನಡದಲ್ಲಿ ಒಂದು ವಾಕ್ಯ ಮಾಡ್ಬೇಕಪ್ಪ ಅಂದ್ರೆ ಕರ್ತು, ಕರ್ಮ, ಕ್ರಿಯಾಪದ ನೋಡ್ತೀವಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಒಳಗ ನೌನ್ ಇರ್ತೈತಿ ಪ್ಲಸ್ ಪ್ರನೌನ್ ಇರ್ತೈತಿ. ಆಮೇಲೆ ವರ್ಬ್ ಇದು ಆಕ್ಷನ್ ವರ್ಬ್. ವರ್ಬ್ ಆಕ್ಷನ್ ವರ್ಬ್, ಹೌದಾ? ಆಬ್ಜೆಕ್ಟ್ ನಾವು ಸೆಂಟೆನ್ಸ್ ತಕ್ಕಂತೆ ಕ್ರಿಯೇಟ್ ಮಾಡಬಹುದು. ಯಾವ ರೀತಿಯಾಗಿ ನೋಡೋಣ. ಇವಾಗಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇವಾಗ ಒಂದನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಒಳಗೆ 4 ಸಬ್ ಟೆನ್ಸಸ್ ಬರ್ತಾವ. ಅದ್ರಾಗ ಏನಪ್ಪಾ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೋಡ್ರಿ, ಈಗ ಐ, ವಿ, ಯು, he, she, it, they. ಇವಾಗ ನಾವು ಏನು ಮಾಡೋಣ? ಒಂದು ವರ್ಬ್ ತಗೊಳ್ಳೋಣ. ವರ್ಬ್ ಯಾವಪ್ಪ? ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್. ವಿ ಒನ್ ಬರ್ತೈತಿ ಪ್ರೆಸೆಂಟ್ ಫಾರ್ಮ್. ಪ್ರೆಸೆಂಟ್ ಟೆನ್ಸ್ ಇಟ್ ಈಸ್ ಟೆಲ್ಸ್ ಯೂನಿವರ್ಸಲ್ ಟ್ರೂತ್ಸ್. ಜಾಗತಿಕ ಸತ್ಯವನ್ನು ಹೇಳ್ತೈತಿ. ಈಗ ಐ ಜಂಪ್ ಇನ್ ವೆಲ್. ವೆಲ್ ಅಂದ್ರೆ ಬಾವಿ. We jump in water. ಒಳಗಡೆ, ಇನ್ ಅಂದ್ರೆ ಒಳಗಡೆ. ಇಟ್ ಇಸ್ ಪ್ರಿಪೋಸಿಷನ್. ಇನ್ ಅಂದ್ರೆ ಯು ಜಂಪ್ ಇನ್ ಸಿ. He jumps in water. She jumps in sea. ನಾವು ಆಬ್ಜೆಕ್ಟ್ ಬೇಕಾದ್ರೆ ಬರೀಬಹುದು. ಆಬ್ಜೆಕ್ಟ್ ನೀವು ಕ್ಯಾನಲ್ ಆಗಿರ್ಬೋದು, ವಾಟರ್, ರಿವರ್, ಸಿ, ಓಸಿಯನ್, ಈ ರೀತಿಯಾಗಿ ನಾವು ಬೇಕಾದ ಆಬ್ಜೆಕ್ಟ್ ಬರೀಬಹುದು. ನಾವು ಎದ್ರ ಒಳಗಡೆ ಜಿಗ್ಲಕತ್ತೇವಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಇಟ್ ಜಂಪ್ಸ್ in ocean. They jump in water. ಸರ್, ಇಲ್ಲಿ ಜಂಪ್ ಆಯ್ತು, ಇಲ್ಲಿ ಜಂಪ್ ಆಯ್ತು, ಇಲ್ಲಿ ಜಂಪ್, ಇಲ್ಲಿ ಜಂಪ್ಸ್ ಬರ್ತೀವಿ 3 ತೊಲೆ. ಯಾಕೆ 3 ತೊಲೆ ಜಂಪ್ಸ್ ಬರ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡುವಾಗ ನಾವು ಯಾವಾಗಲೂ ಹಿ ಸೀಟ್ ಮುಂದೆ ವರ್ಬ್ ಮುಂದೆ ಏನು ಹಚ್ಬೇಕು? ಎಸ್ ಹಚ್ಬೇಕು. ಅಕಸ್ಮಾತ್ ಕೊನೆಯಲ್ಲಿ ಎಸ್ ಎಚ್, ಸಿ ಎಚ್, ಓ, ಎಕ್ಸ್ ಬಂದಿದ್ದು ಅಂದ್ರ ವರ್ಬ್ ಮುಂದೆ ಏನು ಮಾಡ್ತೇವಿ? ಎಸ್ ಹಚ್ತೇವಿ. ಇವಾಗ ನಾವೇನ್ ಮಾಡೋಣ? ವರ್ಬ್ ಮುಂದೆ ಎಸ್ ಹಚ್ಚೋಣ. ಇದು ಐ ಜಂಪ್ ಇನ್ ವೆಲ್, ವಿ ಜಂಪ್ ಇನ್ ವಾಟರ್, ಯು ಜಂಪ್ ಇನ್ ಸಿ, he jumps in water, she jumps in sea, it jumps in ocean,
ದೇ ಜಂಪ್ ಇನ್ ವಾಟರ್. ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನೆಗೆಟಿವ್ ಹೆಂಗ್ ಮಾಡ್ತಾರ ನೋಡೋಣ. ಸರಿ, ಇಲ್ಲಿ ಹೆಲ್ಪಿಂಗ್ ವರ್ಕ್ ಇರಂಗಿಲ್ಲಲ್ಲ, ಇವಾಗ ನೆಗೆಟಿವ್ ಯಾವ ರೀತಿ ಮಾಡೋಣ ನೋಡೋಣ. ನಾವು ಇವಾಗ ಏನು ಮಾಡೋಣಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಆಯಿತು. ಇದು ನೆಗೆಟಿವ್ ಮಾಡೋಣ. ನೆಗೆಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ನಾವು ಪ್ರೆಸೆಂಟ್ ಫಾರ್ಮ್ ಐತಿ, ಅವೇನ್ ಮಾಡೋಣ, ಇಲ್ಲಿ ಡೂ ಮತ್ತು ಡಸ್ ಬರ್ತೈತಿ. ಇವಾಗ ನೋಡೋಣ ಯಾವ ರೀತಿ ಅನ್ನೋದು. ಐ ಜಂಪ್, ಐ ಡೋಂಟ್ jump in well. We jump in water ಐತಿ, ಅದನ್ನೇ ಮಾಡೋಣ we don't jump in water. ಇವಾಗ ಸರ್ ಡೋಂಟ್ ಯಾಕತ್ತು, ಡೂ ನಾಟ್ ಅಂದ್ರೂ ಬರ್ತೈತಿ. ಡೂ ನಾಟ್ ಅನ್ನು ಸ್ಯಾಟರ್ಸ್ ನಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಡೋಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಡಸ್ ನಾಟ್ ಇದ್ದಿದ್ದು ಏನತೈತಿ ಡಸಂಟ್. ಬರೀ NOT ನಾಟ್ ಅಂದ್ರೆ N'T, NOT N'T. ಇಟ್ ಈಸ್ ಶಾರ್ಟ್ ಫಾರ್ಮ್ಸ್. ನಾವೇನ್ ಮಾಡೋಣ, ಇದನ್ನ ನಾವು ಆಯ್ಕೆ ಮಾಡುವಾಗ ಡೂ ನಾಟ್ ಹಚ್ಚಿದ್ರು ಬರ್ತೈತಿ ಅಥವಾ ಡೋಂಟ್ ಬರೆದ್ರು ಬರ್ತೈತಿ. ನಾವೇನ್ ಮಾಡೋಣ, ಈ ರೀತಿಯಾಗಿ ಬರೆಯೋಣ. ಜಂಪ್ ಇನ್ ವಾಟರ್, ಯು ಜಂಪ್ ಇನ್, ಯು ಡೋಂಟ್ ಜಂಪ್, you don't jump in sea. ಸರ್ ಸಿ SCC ಎದುರು ನೋಡು, SCC ಅಂದ್ರೆ ಸಮುದ್ರ, ಓಷನ್ ಅಂದ್ರೆ ಸಾಗರ, ಸಿ ಅಂದ್ರೆ ಸಮುದ್ರ. SCC spelling is different but sound is same, is called as homophones. ಇವೇನ್ ಕರಿತೀವಪ್ಪ ಅಂದ್ರೆ ಹೋಮೋಫೋನ್ಸ್. ಹೌದಾ? ಇದ್ರಾಗ ಸರ್ ಸಿ ಅಂದ್ರೆ ನೋಡು ಅರ್ತೈತಿ, ಲುಕ್ ಅಂದ್ರೆ ನೋಡು, ವಾಚ್ ಅಂದ್ರೆ ನೋಡು, ಅವು ಸಿನೋನಿಮ್ಸ್. ಇವಾಗ ನಾ ಏನ್ ಮಾಡೋಣ, ಯು ಡೋಂಟ್ ಜಂಪ್ ಇನ್ ಸಿ. he jumps in water ಐತಿ, ಇದು ನೆಗೆಟಿವ್ ಮಾಡ ಬಂದಾಗ he doesn't he jumps in water. jumps ಇಲ್ಲಿ ಎಸ್ ಬರಿಬಾರ್ದು. ಇಲ್ಲಿ he jumps in water ಐತಿ, ನಾವು ಎಸ್ ಬರ್ದೇನೆ ಇಲ್ಲಿ ಎಸ್ ತೊಗೊಂಡಿರ್ತೇವೆ. he doesn't jump in water ಆಗ್ತೈತಿ. ಇಲ್ಲಿ ನಾವು ಯಾವಾಗಲೂ ಎಸ್ ವರ್ಬ್ ಮುಂದೆ ಬರಿಬಾರ್ದು. ಭಾಳ ಸಲ ಎಕ್ಸಾಮ್ ಕೇಳೋಣ, ಕೆಲವೊಂದು ಟೈಮ್ ಇವಾಗ PS ಆಗಿರ್ಬೋದು, ಕಾಲೇಜ್ ಲೆಕ್ಚರ್ ನೆಟ್ ಸೆಟ್ ಬಗ್ಗೆ ಟೆನ್ಸ್ ಬಗ್ಗೆ ಕೇಳ್ಬೇಕಪ್ಪ ಅಂದ್ರೆ ಇದ್ರೊಳಗೆ ಒಂದು ತಪ್ಪನ್ನು ಕಂಡಿದ್ರೆ ಮಿಸ್ಟೇಕ್ ಆಗಿರ್ತೈತೆ. ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಇಲ್ಲಿ ಎಸ್ ಹಚ್ಚಿರ್ತೇವೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಂದೆ, ಇಲ್ಲಿ ನೆಗೆಟಿವ್ ಮಾಡ ಬಂದಾಗ ಡಸಂಟ್ ಬಂದಿರ್ತೈತಿ, ಅಲ್ಲಿ ಏನ್ ಮಾಡಬೇಕು, ವರ್ಬ್ ಮುಂದಿನ ಎಸ್ ತೆಗಿಬೇಕು. He doesn't jump in water. She doesn't jump in sea. ಇಲ್ಲಿ it doesn't jump in ocean. They jump in water ಐತಿ, they don't jump in water. ಫ್ರೆಂಡ್ಸ್, ಇವಾಗ ನಾವು ಇನ್ನೊಮ್ಮೆ ಮತ್ತೊಂದು ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್
ಐ ಜಂಪ್ ಇನ್ ವೆಲ್, ನಾನು ಬಾವಿಯಲ್ಲಿ ಜಿಗಿಯುತ್ತೇನೆ. ವಿ ಜಂಪ್ ಇನ್ ವಾಟರ್, ನಾವು ನೀರಿನಲ್ಲಿ ಜಿಗಿಯುತ್ತೇವೆ. ಯು ಜಂಪ್ ಇನ್ ಸಿ, ನಾನು ಸಮುದ್ರದಲ್ಲಿ ಜಿಗಿಯುತ್ತೇನೆ. ಇಲ್ಲ, ನೀನು ಸಮುದ್ರದಲ್ಲಿ ಜಿಗಿಯುತ್ತಿ. ಹಿ ಜಂಪ್ಸ್ ಇನ್ ವಾಟರ್, ಅವನು ನೀರಿನಲ್ಲಿ ಜಿಗಿಯುತ್ತಾನೆ. ಸಿ ಜಂಪ್ಸ್ ಇನ್ ಸಿ, ಅವಳು ಸಮುದ್ರದಲ್ಲಿ ಜಿಗಿಯುತ್ತಾಳೆ. ಇಟ್ ಜಂಪ್ಸ್ ಇನ್ ಓಷಿಯನ್, ಅವಳು ಸಾಗರದಲ್ಲಿ ಜಿಗಿಯುತ್ತಾಳೆ. ದೇ ಜಂಪ್ ಇನ್ ವಾಟರ್, ಅವರು ನೀರಿನಲ್ಲಿ ಜಿಗಿಯುತ್ತಾರೆ. ಇದನ್ನೇ ನೆಗೆಟಿವ್ ಏನ್ ಮಾಡ್ತಿದ್ದಪ್ಪ ಅಂದ್ರ ಇಲ್ಲಿ ವರ್ಬಲ್ ಐತಿ, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇರಲಾರದ ಪಕ್ಷದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅವರಲ್ಲಿ ನೆಗೆಟಿವ್ ಮಾಡಿದಾಗ ಡು ಮತ್ತು ಡಸ್ ಬರ್ತೈತಿ. ಎಲ್ಲರ ಮುಂದ ಐ ಡು, ವಿ ಡು, ಯು ಡು, ಹಿ ಡಸ್, ಸಿ ಡಸ್, ಇಟ್ ಡಸ್, ದೇ ಡು ಬರ್ತೈತಿ. ನಾವು ಎನ್ ಓ ಟಿ ನಾಟ್ ಅದನ್ನ ಎಪಸ್ಟ್ರಫಿ ಏನಾಗ್ತೈತಿ, ಎನ್ ಎಪಸ್ಟ್ರಫಿ ಟಿ ಆಗ್ತೈತಿ. ಶಾರ್ಟ್ ಫಾರ್ಮ್ಸ್ ಐ ಡೋಂಟ್ ಜಂಪ್ ಇನ್ ವೆಲ್, ವಿ ಡೋಂಟ್ ಜಂಪ್ ಇನ್ ವಾಟರ್, you don't jump in sea, he doesn't jump in water, she doesn't jump in sea, it doesn't jump in ocean, they don't jump in water. It is simple present tense. Friends, ಇವಾಗ ನಾವೇನ್ ಮಾಡೋಣ, ಮತ್ತೊಂದು ವರ್ಬ್ ತಗೊಂಡು ಒಂದು ವಾಕ್ಯ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಪಾಸಿಟಿವ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವಿ1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಡು ಮತ್ತು ಡಸ್ ಬರ್ತೈತಿ. ನಾವು ಏನ್ ಮಾಡೋಣ, ಲರ್ನ್ ಅಂತ ತಗೊಳ್ಳೋಣ. ಲರ್ನ್ ಅಂದ್ರೆ ಕಲಿ, ಲರ್ನ್ ತಗೊಳ್ಳೋಣ. ಹೌದು, ಇವಾಗ ಐ ಲರ್ನ್ ಇಂಗ್ಲಿಷ್, I learn English, we learn English, you learn English. ಇವ ರೀತಿಯಾಗಿ ಲರ್ನ್ ನಾವು ಆಬ್ಜೆಕ್ಟ್ ಇಲ್ಲಿ ಇಂಗ್ಲಿಷ್ ಬರಿಬಹುದು, ಹಿಂದಿ, ತೆಲುಗು, ಮಲಯಾಳಿ, ಗ್ರಾಮರ್, ಮ್ಯಾಥ್ಸ್, ಮೆಂಟಾಲಿಟಿ ನೀವು ಬೇಕಾದ್ರೆ ಬರಿಬಹುದು. ವರ್ಬ್ ಅದು ಆಬ್ಜೆಕ್ಟ್ ಬೇಕಾದ್ರೆ ಬರಿಬಹುದು. ನಾವು ಇವಾಗ ಲರ್ನ್ ತಗೊಂಡೇವೆ. ಹೌದು, ಐ ಲರ್ನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತೇನೆ. ವಿ ಲರ್ನ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಕಲಿಯುತ್ತೇವೆ. ಯು ಲರ್ನ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಕಲಿಯುತ್ತಿ. ನಾವೇನು ಮಾಡೋಣ, ಹಿ ಬರಲಿ, ಹೆಸರು ತಗೊಳ್ಳೋಣ, ರಾಜು ತಗೊಳ್ಳೋಣ. ರಾಜು, ಹಿ ಲರ್ನ್ಸ್ ಇಂಗ್ಲಿಷ್. ಇಲ್ಲೇನು ಮಾಡೋಣ, ಪುಷ್ಪ ತಗೊಳ್ಳೋಣ. ಪುಷ್ಪ, she learns English. ನಾವಾಗಲೂ ಈ ಸೀಟ್ ಮುಂದೆ ವರ್ಬ್ ಮುಂದೆ ಬರ್ತೈತಿ, ಎಸ್ ಬರ್ತೈತಿ. he learns English ಅಥವಾ ರಾಜು learns English, ಪುಷ್ಪ learns English, eat monkey ತಗೊಳ್ಳೋಣ. monkey learns English, they learn ಇಂಗ್ಲಿಷ್. ಇದನ್ನೇ ನಾವು ನೆಗೆಟಿವ್ ಮಾಡೋಣ. ಈಗ ಆಲ್ರೆಡಿ ಇವಾಗ ಇದೇ ರೀತಿಯಾಗಿ ಒಂದು ವಾಕ್ಯ ಕೊಟ್ಟಿರ್ತಾನ, ಐ ಲರ್ನ್ ಇಂಗ್ಲಿಷ್ ಐತಿ. ಅದನ್ನ ಯಾವ ಕಾಲ ಐತೆ, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಈ ರೀತಿಯಾಗಿ ಮಿಲಿಟರಿ ಸ್ಕೂಲ್ 6th ಕ್ಲಾಸ್ ಸೆಂಟೆನ್ಸ್ ಎಕ್ಸಾಮ್ಕ ಇದ್ರ ಬಗ್ಗೆ ಟೆನ್ಸ್ ಬಗ್ಗೆ 4 ರಿಂದ 5 ಮಾರ್ಕ್ಸ್ ಕರ್ತಾನ. ಸೈನ್ಸ್ ಸ್ಕೂಲ್ ಕರ್ತಾನ. ಆ ರೀತಿಯಾಗಿ ನಾವು ಇದನ್ನ ಸ್ಟಡಿ ಮಾಡಬೇಕು. ಈ ಸಿಂಪಲ್ ಪ್ರೆಸೆಂಟ್ ನೆಕ್ಸ್ಟ್ ನೆಗೆಟಿವ್. I don't learn English. ಡೌಟ್ ಆಗ್ತೈತಿ. ಸರ್ ಇಲ್ಲಿ ವರ್ಬ್ ಇಲ್ಲ, ವರ್ಬ್ ಅಕಸ್ಮಾತ್ ಇದು ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇದ್ದು ಅಂದ್ರೆ ಯಾಮ್ ಇತ್ತಂದ್ರೆ ಯಾಮಂಟ, ಈಜ್ ಇತ್ತಂದ್ರೆ ಈಜ್ ನಾಟ್, ವಾಜ್ ಇತ್ತಂದ್ರೆ ವಾಜ್ ನಾಟ್, ಯಾವ ಇತ್ತಂದ್ರೆ ಹ್ಯಾವಂಟ, ಹ್ಯಾಜಂಟ, ವಿಲ್ ನಾಟ್ ಇದ್ದದ್ದು ಓಂಟ, ಶಾಲಂಟ, ಈ ರೀತಿಯಾಗಿ ಬರ್ತಿತ್ತು. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ನಾವು ಡಿಪೆಂಡ್ ಅಪಾನ್ ವರ್ಬಲ್ ಇತ್ತಂದ್ರೆ ಡೋಂಟ್ ತಗೋಬೇಕು. ವರ್ಬ್ ಟು ಇತ್ತಪ್ಪ ಅಂದ್ರೆ ಡಿಡಂಟ್ ಅಂತ ಬರ್ತೈತಿ. ಇಲ್ಲೇ ಬರೋಣ, ಐ ಲರ್ನ್ ಇಂಗ್ಲಿಷ್, ಐ ಡೋಂಟ್ ಲರ್ನ್ ಇಂಗ್ಲಿಷ್. ವಿ ಲರ್ನ್ ಇಂಗ್ಲಿಷ್, ವಿ ಡೋಂಟ್ ಲರ್ನ್ ಇಂಗ್ಲಿಷ್. ಯು ಲರ್ನ್ ಇಂಗ್ಲಿಷ್, ಯು ಡೋಂಟ್ ಲರ್ನ್
ಇಂಗ್ಲಿಷ್. ರಾಜು ಲರ್ನ್ಸ್ ಇಂಗ್ಲಿಷ್. ರಾಜುನು ಬರ್ಬೋದು, ಹೀನು ಬರ್ಬೋದು. ಅಲ್ಲ, he doesn't learn English. ಯಾಕೆ ಸೋತೈತಿ? ಲರ್ನ್ ಇಂಗ್ಲಿಷ್. she doesn't learn English. It doesn't learn English. They don't learn English. Dear friends, ನೀವು ಕೂಡ ಒಂದು ವರ್ಬ್ ತಗೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಗ ಏನ್ ಮಾಡ್ರಪ್ಪ ಅಂದ್ರೆ ನಿಮ್ದೇ ಆದ ಒಂದು ನೋಟ್ಬುಕ್ನಾಗ ಏನ್ ಸ್ವಲ್ಪ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಗ ಟೆನ್ಸ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ರಿ. ಇವಾಗ ಐ ಲರ್ನ್ ಇಂಗ್ಲಿಷ್, ಐ ಡೋಂಟ್ learn English, we learn English, we don't learn English, you learn English, you don't learn English, he learns English, he doesn't learn English, she learns English, she doesn't learn English, it learns English, it doesn't learn English, they learn English, they don't learn English. It is simple present tense. ಇದ್ರ ಮ್ಯಾಗ ಒಂದು 5 ಕ್ವಶನ್ ಯಾವ ರೀತಿಯಾಗಿ ಅರೇಂಜ್ ಆಗ್ಯಾವ ಮಿಲಿಟರಿ ಸ್ಕೂಲ್ ಮ್ಯಾಗ ನೋಡೋಣ ಅಂತ. ಫ್ರೆಂಡ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಗ ಯಾವ ರೀತಿಯಾಗಿ ಕ್ವಶನ್ ಕೇಳಬಹುದು. ಇವಾಗ ಪಲ್ಲವಿ ರೀಡ್ಸ್ ಸ್ಟೋರಿ ಅಲ್ಲಿ ಏನಾಗ್ತೈತಿ, ವರ್ಬಲ್ ಮುಂದೆ ಎಸ್ ಬಂದಿತ್ತಪ್ಪ ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದೇ ವಾಕ್ ಸ್ಲೋಲಿ, ಇಲ್ಲಿ V1 ಬಂದೈತಿ, ಹೌದು. ಸಿಂಪಲ್ ಫಾಸ್ಟ್ ಆಗಲ್ಲ, V2 ಬರ್ತೈತಿ. ಸಿಂಪಲ್ ಫ್ಯೂಚರ್ ಆಗಲ್ಲ, ಸಿಂಪಲ್ ಪ್ರೆಸೆಂಟ್. ಈ ರೀತಿಯಾಗಿ ಕ್ವಶನ್ ಕೇಳ್ತಾನ ಮಿಲಿಟರಿ ಸ್ಕೂಲ, ಆರ್ಮಿ ಪಬ್ಲಿಕ್ ಸ್ಕೂಲ. ಥ್ಯಾಂಕ್ ಯು.